ಬಂಧುಗಳೇ ನಮಸ್ಕಾರ. SS ಟಿವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ದುಃಖದಿಂದ ಕೂಡಿದ ಈ ಪ್ರಪಂಚದಲ್ಲಿ ಸದಾ ಆನಂದವಾಗಿರುವುದು ಹೇಗೆ ಎಂಬುದನ್ನು ನಾವಿಂದು ನೋಡಲಿದ್ದೇವೆ. ಬಂಧುಗಳೇ, ನೆನಪಿರಲಿ, ಈ ಭೂಮಿಯ ಮೇಲೆ ಸಮಸ್ಯೆಗಳು ಇಲ್ಲದವರು ಯಾರೂ ಇಲ್ಲವೇ ಇಲ್ಲ. ನೀವು ನಿಮ್ಮನ್ನು ನಿಮ್ಮ ಮನದಲ್ಲಿ ಹೇಗೆ ಇಮ್ಯಾಜಿನ್ ಮಾಡಿಕೊಳ್ಳುವಿರೋ ಅದೇ ಪರಿಣಾಮ ನಿಮ್ಮ ಜೀವನದಲ್ಲಿ ಬೀರುವುದು. ಹಾಗಾಗಿ ನೀವು ನಿಮ್ಮನ್ನು ತುಂಬಾ ಪ್ರಭಾವಶಾಲಿ ಮತ್ತು ತುಂಬಾ ಅದ್ಭುತ ವ್ಯಕ್ತಿ ಎಂದು ತಿಳಿಯಿರಿ. ಜನ ನಿಮ್ಮ ಬಗ್ಗೆ ಏನಾದರೂ ಮಾತನಾಡಲಿ, ಅವರ ಕುರಿತು ಯೋಚನೆ ಮಾಡಬೇಡಿ. ಯಾಕೆಂದರೆ ಕೆಲವು ಜನರ ಬ್ಲಡ್ ಗ್ರೂಪ್ ಮಾತ್ರ ಪಾಸಿಟಿವ್ ಆಗಿರುತ್ತದೆ. ಅವರ ಮನಸ್ಸು ಮತ್ತು ಜೀವನ ನೆಗೆಟಿವ್ ಇಂದ ತುಂಬಿ ಹೋಗಿರುತ್ತದೆ. ನಿಮ್ಮನ್ನು ಗೌರವಿಸುವ ಮತ್ತು ಪ್ರೀತಿಸುವ ಜನರೊಂದಿಗೆ ಜಾಸ್ತಿ ಸಮಯ ಕಳೆಯಿರಿ. ನಿಮ್ಮ ಮಾತಿಗೆ ಬೆಲೆ ಕೊಡಲಾರದ ಮತ್ತು ನಿಮ್ಮನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುವ ವ್ಯಕ್ತಿ ಎಷ್ಟೇ ಹತ್ತಿರದ ಸಂಬಂಧ ಇದ್ದರೂ ಅವರನ್ನು ಕಾಲ್ಧೂಳಿನ ಸಮವಾಗಿ ಕಂಡು ನಡೆಯಿರಿ. ಯಾಕೆಂದರೆ ನೆಗೆಟಿವ್ ಮಾತನಾಡುವ ಅವರು ನಿಮ್ಮ ನೆಮ್ಮದಿ ಹಾಳು ಮಾಡುವರು. ನೀವಿಂದು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಸೋಲೊಪ್ಪಿಕೊಳ್ಳಬೇಡಿ. ಯಾಕೆಂದರೆ ಯಾವಾಗಲೂ ಪರಿಸ್ಥಿತಿ ಒಂದೇ ರೀತಿ ಇರಲ್ಲ. ಈ ಕ್ಷಣ ಕಳೆದು ಹೋಗುತ್ತದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇದರಿಂದ ಮಾತ್ರ ನಿಮ್ಮ ಸಮಸ್ಯೆಗಳು ಬೇಗನೆ ಬಗೆಹರಿಯುತ್ತವೆ ಮತ್ತು ದೇವರ ಆಶೀರ್ವಾದದಿಂದ ನಿಮಗೆ ಕೆಲಸ ಮಾಡಲು ಹುರುಪು ಮತ್ತು ಪ್ರೇರಣೆ ದೊರೆಯುತ್ತದೆ. ಮೋಸಗಾರರನ್ನು ಬೇಗ ಪತ್ತೆ ಮಾಡಿ ಅವರಿಂದ ದೂರ ಇರಿ. ಇಲ್ಲವಾದರೆ ನೀವು ಪದೇ ಪದೇ ಮೋಸ ಹೋಗುವುದು, ಅವರು ಅದನ್ನೇ ಮಾಡುವುದು ರೂಢಿಯಾಗುತ್ತದೆ. ಪ್ರತಿದಿನ ನಿಮ್ಮ ಎದೆಯ ಎಡಭಾಗದ ಮೇಲೆ ಕೈ ಇಟ್ಟು ನಿಮಗೆ ನೀವೇ ಹೇಳಿಕೊಳ್ಳಿ, ನಾನು ಆರಾಮಾಗಿದ್ದೇನೆ ಮತ್ತು ಆನಂದವಾಗಿದ್ದೇನೆ ಎಂದು. ಇದರಿಂದ ನಿಮ್ಮಲ್ಲಿ ಧನಾತ್ಮಕ ಬದಲಾವಣೆಗಳು ಆಗಿ ನೀವು ಸದಾ ಆನಂದದಿಂದ ಇರುವಿರಿ. ಪ್ರತಿದಿನ ನಿಮ್ಮನ್ನು ನೀವು ಕೆಲವು ನಿಮಿಷಗಳ ಕಾಲ ಆಧ್ಯಾತ್ಮದಲ್ಲಿ ತೊಡಗಿಸಿಕೊಳ್ಳಿ. ನೆಮ್ಮದಿ ಮತ್ತು ಆನಂದವನ್ನು ಹೊಂದಲು ಆಧ್ಯಾತ್ಮವು ಒಂದೇ ಒಂದು ಮಾರ್ಗವಾಗಿದೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.